ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವು ನೋಡುತ್ತಾ ಹೋಗೋಣ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ದಟ್ ಇಸ್ ಚಾಪ್ಟರ್ 2 ಆಗಿರುತ್ತೆ. ಇಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. 5 ಕಿಂಗ್ಡಮ್ಸ್ ಯಾವ್ದು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನ ಕೊಟ್ಟಂತವ್ರು RH ವಿಟೇಕರ್ ಅವರು. ಇದ್ರ ಬಗ್ಗೆ ಬಹಳಷ್ಟು ಸಲ ಪ್ರಶ್ನೆ ಬರುತ್ತೆ. ಆಮೇಲೆ ಎಷ್ಟೋ ಜನ ಇಂಟರ್ವ್ಯೂಸ್ ಅಲ್ಲೂ ಕೂಡ ಇದನ್ನ ಕೇಳ್ತಾರೆ ಕ್ವೆಶನ್ ಆಸ್ ಅ ಸೈನ್ಸ್ ಸ್ಟೂಡೆಂಟ್ ಅಥವಾ ಸೈನ್ಸ್ ಟೀಚರ್ಗೆ ಕೇಳುವಂತ ಒಂದು ಮೊಟ್ಟ ಮೊದಲನೇ ಪ್ರಶ್ನೆ ಅಂತಾನೆ ಹೇಳ್ಬೋದು. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಯಾರು ಪ್ರಪೋಸ್ ಮಾಡಿದ್ದು ಅಂತ ಹೇಳಿ. ಇಟ್ ವಾಸ್ ಪ್ರಪೋಸ್ಡ್ ಬೈ RH ವಿಟೇಕರ್. ಸೊ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ನಾವು ಪ್ರೆಸೆಂಟ್ NCERT 12th ಏನಿದೆ ಅಲ್ಲಿವರೆಗೂ ಕೂಡ ಇದೇ ಇರೋದು. 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನೇ ಪ್ರೆಸೆಂಟ್ಲಿ ಸ್ಟಡಿ ಮಾಡ್ತಾ ಇರೋದು. ಅದರಲ್ಲಿ ನೋಡಿ, ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಆಮೇಲೆ ಪ್ಲಾಂಟೆ, ಅನಿಮೇಲಿಯಾ, ಇಷ್ಟು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಓಕೆ, ಅವಿಷ್ಟನ್ನು ನಾವು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಸೈಲಿಯಂಟ್ ಫೀಚರ್ಸ್, ಆಮೇಲೆ ಅವುಗಳ ಕ್ಲಾಸಿಫಿಕೇಶನ್, ಅದ್ರ ಬಗ್ಗೆ ನಾವೆಲ್ಲ ನೋಡ್ತಾ ಹೋಗ್ತೀವಿ. ಇಲ್ಲಿ ಮೇಜರ್ ಆಗಿ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಹೇಳಿದಾಗ 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಲ್ಲಿ ಈ ಮೊನೇರಾ, ಪ್ರೊಟಿಸ್ಟಾ ಮತ್ತೆ ಫಂಜೈ ಈ ಮೂರನ್ನ ಮಾತ್ರ ಈ ಒಂದು ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಬ್ರೀಫ್ ಆಗಿ ನಾವು ನೋಡ್ತೀವಿ. ಯಾಕೆ ಅಂದ್ರೆ ಈ ಪ್ಲಾಂಟೆ ಮತ್ತೆ ಅನಿಮೇಲಿಯಾವನ್ನ ಕಿಂಗ್ಡಮ್ ಪ್ಲಾಂಟೆ ಮತ್ತೆ ಕಿಂಗ್ಡಮ್ ಅನಿಮೇಲಿಯಾ ಅಥವಾ ಅನಿಮಲ್ ಕಿಂಗ್ಡಮ್ ಅಂತ ಹೇಳಿ ನಾವು ಸಪರೇಟ್ ಚಾಪ್ಟರ್ ಆಗಿ ನೋಡೋದ್ರಿಂದ ಇಲ್ಲಿ ನಾವು ಮೊನೇರಾ, ಪ್ರೊಟಿಸ್ಟಾ, ಫಂಜೈ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗ್ತೀವಿ. ಇದಾದ ನಂತರ ಲೈಕೆನ್ಸ್, ವೈರಸಸ್, ಆಮೇಲೆ ವೈರಾಯ್ಡ್ಸ್ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಪ್ಲಾಂಟೆ ಮತ್ತೆ ಅನಿಮೇಲಿಯಾ ಇದು ಒಂದು ವೆರಿ ಫಸ್ಟ್ ಕ್ಲಾಸಿಫಿಕೇಶನ್ ಅಂತ ಹೇಳ್ಬೋದು. ಇದನ್ನ ಕೊಟ್ಟಂತದ್ದು ದಟ್ ಇಸ್ ಲಿನೇಯಸ್, ಕರೋಲಸ್ ಲಿನೇಯಸ್ ಅವರು ಇದನ್ನ ಹೇಳಿದ್ರು. ಈಗ ಕಿಂಗ್ಡಮ್ ಮೊನೇರಾ ಬಗ್ಗೆ ನೋಡ್ತಾ ಹೋಗೋಣ. ಏನ್ ಹೇಳಿದ್ವಿ? ಮೊನೇರಾ, ಪ್ರೊಟಿಸ್ಟಾ, ಫಂಜೈ ಅಂತ ಹೇಳಿದ್ವಿ, ಹೌದಲ್ವಾ? ಸೊ ಈಗ ಮೊದಲನೇದು ಮೊನೇರಾ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ, ಇದ್ರ ಹ್ಯಾಬಿಟೇಟ್ ಯಾವಾಗ್ಲೂ ಯುಬಿಕ್ವಿಟಸ್ ಅಂತ ಹೇಳ್ತೀವಿ. ಓಕೆ, ಹ್ಯಾಬಿಟೇಟ್ ಬಂದು ಯಾವಾಗ್ಲೂ ಏನಾಗಿರುತ್ತೆ? ಯುಬಿಕ್ವಿಟಸ್ ಅಂತ ಹೇಳ್ತೀವಿ. ಓಕೆ, ಯುಬಿಕ್ವಿಟಸ್ ಅಂತ ಹೇಳಿದ್ರೆ ಪ್ರೆಸೆಂಟ್ ಅಂತ ಹೇಳ್ತೀವಿ. ಮೀನ್ಸ್ ಅಂದ್ರೆ ಎಲ್ಲಾ ಕಡೆನೂ ಪ್ರೆಸೆಂಟ್ ಇರುತ್ತೆ. ಮೀನ್ಸ್ ಫೌಂಡ್ ಎವ್ರಿವೇರ್ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಕಡೆನೂ ಇದು ಇರುತ್ತೆ. ಓಕೆ, ಬ್ಯಾಕ್ಟೀರಿಯಾ ಎಲ್ಲಿ ಇರಲ್ಲ? ನಾವು ಮಲ್ಕೊಳ್ಳೋ ಜಾಗದಿಂದ ಹಿಡಿದು ಪ್ರತಿಯೊಂದು ನೇಚರ್ ಅಲ್ಲಿ ಬ್ಯಾಕ್ಟೀರಿಯಾ ಇಲ್ಲದೆ ಇರೋ ಪ್ಲೇಸೇ ಇಲ್ಲ, ಹೌದಲ್ವಾ? ಸೊ ಹಾಗಾಗಿ ಇದನ್ನ ಯುಬಿಕ್ವಿಟಸ್ ಅಂತ ಹೇಳ್ತೀವಿ. ಇನ್ನು ಪ್ರೋಕ್ಯಾರಿಯೋಟಿಕ್ ಇನ್ ನೇಚರ್, ಇದು ಏನು? ಪ್ರೋಕ್ಯಾರಿಯೋಟಿಕ್ ಇನ್ ನೇಚರ್. ಆಕ್ಚುಲಿ ವಾಟ್ ಡಸ್ ಇಟ್ ಮೀನ್ ಪ್ರೋಕ್ಯಾರಿಯೋಟ್? ಓಕೆ, ಪ್ರೋಕ್ಯಾರಿಯೋಟ್ ಅಂದ್ರೆ ಏನು? ಪ್ರೋಕ್ಯಾರಿಯೋಟ್ ಅಂತ ಹೇಳಿದ್ರೆ ಅಲ್ಲಿ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುವಂತಹ ಯಾವುದೇ ಒಂದು ಸೆಲ್ ಏನಿರುತ್ತೆ, ನ್ಯೂಕ್ಲಿಯಸ್ ಅನ್ನ ಒಳಗೊಂಡಿರಲ್ಲ, ಜೊತೆಗೆ ಯಾವುದೇ ಒಂದು ಸೆಲ್ ಆರ್ಗನಲ್ಸ್ ಅನ್ನು ಕೂಡ ಒಳಗೊಂಡಿರಲ್ಲ. ಅದನ್ನ ನಾವೇನಂತ ಹೇಳ್ತೀವಿ? ಪ್ರೋಕ್ಯಾರಿಯೋಟ್ ಅಂತ ಹೇಳ್ತೀವಿ. ನ್ಯೂಟ್ರಿಷನ್ ಬಂದು ಮೋಸ್ಟ್ಲಿ ಹೆಟಿರೋಟೋಪಿಕ್ ಆಗಿರುತ್ತೆ, ಕೆಲವೊಂದು ಆಟೋಟ್ರೋಪಿಕ್ ಆಗಿರುತ್ತೆ, ಕೆಲವೊಂದು ಫೋಟೋ ಆಟೋಟ್ರೋಪಿಕ್ ಆಗಿರುತ್ತೆ, ಇನ್ನು ಕೆಲವು ಕೀಮೋ ಆಟೋಟ್ರೋಫಿಕ್ ಆಗಿರುತ್ತೆ. ಇನ್ನು ಜೆನೆಟಿಕ್ ಮಟೀರಿಯಲ್ ಬಂದ್ಬಿಟ್ಟು ಇಟ್ ವಾಸ್ ನೆಕೆಡ್ ಸರ್ಕ್ಯುಲರ್ DNA. ಓಕೆ, ಬ್ಯಾಕ್ಟೀರಿಯಾದ್ದು ಅಂದ್ರೆ ಕಿಂಗ್ಡಮ್ ಮೊನೇರಾದಲ್ಲಿ ನಾವೇನ್ ಬ್ಯಾಕ್ಟೀರಿಯಾ ಮೇಜರ್ ಆಗಿ ನೋಡ್ತೀವಿ, ಅದರಲ್ಲಿ ಜೆನೆಟಿಕ್ ಮಟೀರಿಯಲ್ ಬಂದು ಇಟ್ ಇಸ್ ನೆಕೆಡ್ ಸರ್ಕ್ಯುಲರ್ DNA ಆಗಿರುತ್ತೆ. ಇನ್ನು ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ನಾಟ್ ಪ್ರೆಸೆಂಟ್. ಇಲ್ಲಿ ಪ್ರೋಕ್ಯಾರಿಯೋಟಿಕ್ ಅಂತ ಹೇಳಿದ್ರೇನೆ ನಾವು ಇನ್ನೊಂದನ್ನು ಲೈನ್ ಹಂಗೆ ಉಚಿತವಾಗಿ ಸೇರಿಸ್ಬಿಡ್ಬೋದು. ಏನಂತ? ನ್ಯೂಕ್ಲಿಯರ್ ಮೆಂಬ್ರೇನ್ ಈಸ್ ನಾಟ್ ಪ್ರೆಸೆಂಟ್ ಅಂತ. ಇಫ್ ಇಟ್ ಈಸ್ ಯುಕ್ಯಾರಿಯೋಟಿಕ್, ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್. ಓಕೆ, ಇನ್ನು ಇಟ್ ಇಸ್ ರೆಪ್ರೆಸೆಂಟೆಡ್ ಬೈ ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಮತ್ತೆ ಮೈಕೋಪ್ಲಾಸ್ಮಾ. ಓಕೆ, ಏನು ಅಂದ್ರೆ ಮೊನೇರಾ ಕಿಂಗ್ಡಮ್ ಅನ್ನ ನಾವು ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಮತ್ತೆ ಮೈಕೋಪ್ಲಾಸ್ಮಾ ಅಂತ ಹೇಳಿ ಇವು ಮೂರರಿಂದ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಆನ್ ದಿ ಬೇಸಿಸ್ ಆಫ್ ಶೇಪ್ಸ್ ಅಂತ ನಾವು ನೋಡೋದಾದ್ರೆ ಯಾವೆಲ್ಲ ಸ್ಪೆರಿಕಲ್ ಶೇಪ್ ಅನ್ನ ಒಳಗೊಂಡಿರ್ತವೆ ಅವೆಲ್ಲೂ ಕೂಡ ಕಾಕಸ್ ಬ್ಯಾಕ್ಟೀರಿಯಾ ಇದಕ್ಕೆ ಅದು ಸೇರುತ್ತೆ. ಇನ್ನು ಯಾವೆಲ್ಲ ರಾಡ್ ಶೇಪ್ ಒಳಗೊಂಡಿರ್ತವೆ ಅವೆಲ್ಲ ಬೆಸಿಲಸ್ ಬ್ಯಾಕ್ಟೀರಿಯಾ ಅಂತ ನಾವು ಹೇಳ್ತೀವಿ. ಇನ್ನು ಯಾವೆಲ್ಲ ಕಾಮಾ ಶೇಪ್ಡ್ ಹೊಂದಿರುತ್ತೆ ಅವೆಲ್ಲ ಏನು ವಿಬ್ರಿಯಂ ಗ್ರೂಪ್ಗೆ ಅವು ಸೇರುತ್ತೆ. ಇನ್ನು ಸ್ಪೈರಲ್ ಶೇಪ್ ಇರುವಂತವೆಲ್ಲವೂ ಕೂಡ ಸ್ಪಿರಿಲಮ್ ಗ್ರೂಪ್ಗೆ ಸೇರುತ್ತೆ. ಸೊ ನಾವು ನೋಡಿದ್ವಿ ಮೊನೇರಾ, ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ ಮತ್ತೆ ಮೈಕೋಪ್ಲಾಸ್ಮಾ ಅನ್ನುವಂಥ 3 ಏನ್ ಬರುತ್ತೆ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳುತ್ತೆ. ಸೊ ಅದರಲ್ಲಿ ನಾವು ಇವಾಗ ಮೊದಲನೇದಾಗಿ ನೋಡ್ತಾ ಹೋಗೋಣ ಆರ್ಕಿಬ್ಯಾಕ್ಟೀರಿಯಾ. ವಾಟ್ ಡಸ್ ಇಟ್ ಮೀನ್? ಆರ್ಕಿಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಹ್ಯಾಲೋ ಅಂದ್ರೆ ಏನ್ಷಿಯಂಟ್
ಆಗಿ ನಾವು ಅದನ್ನ ಕೂಡ ನಾವು ಕರಿತೀವಿ. ಜೊತೆಗೆ ಹ್ಯಾಬಿಟ್ಯಾಟ್ ಬಂದ್ಬಿಟ್ಟು ಇಫ್ ಸಪೋಸ್ ಸಾಲ್ಟಿ ಏರಿಯಾಸ್ ಅಲ್ಲಿ ಇದ್ರೆ ಅದನ್ನ ನಾವು ಹ್ಯಾಲೋಫೈಲ್ಸ್ ಅಂತ ಹೇಳ್ತೀವಿ. ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಇದ್ರೆ ಅದನ್ನ ನಾವು ಥರ್ಮೋ ಅಸಿಡೋಫೈಲ್ಸ್ ಅಂತ ಹೇಳ್ತೀವಿ. ಇನ್ನು ಮಾರ್ಷಿ ಏರಿಯಾ, ಗಟ್ ಆಫ್ ಸೆವರಲ್ ರುಮಿನೆಂಟ್ ಅನಿಮಲ್ಸ್ ಅಲ್ಲಿ ಕಂಡು ಬರುವಂತ ಬ್ಯಾಕ್ಟೀರಿಯಾಸ್ ಅನ್ನ ನಾವು ಮೆಥೆನೋಜನ್ಸ್ ಅಂತ ಹೇಳ್ತೀವಿ. ಸೊ ಇದ್ರಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು? ಮೆಥೆನೋಜನ್ಸ್ ಓಕೆ ಕಮಿಂಗ್ ಅಂಡರ್ ಯಾವುದು ಅಂತ ಕೇಳ್ತಾರೆ. ಅದನ್ನ ನಾವು ಆರ್ಕಿ ಬ್ಯಾಕ್ಟೀರಿಯಾ ಅಂತ ಹೇಳ್ಬೇಕು. ಓಕೆ, ಇನ್ನು ಯು ಬ್ಯಾಕ್ಟೀರಿಯಾ, ದೇ ಹ್ಯಾವ್ ರಿಜಿಡ್ ಸೆಲ್ ವಾಲ್. ಇಲ್ಲಿ ರಿಜಿಡ್ ಸೆಲ್ ವಾಲ್ ಇರುತ್ತೆ. ಮೊಟೈಲ್ ಫಾರ್ಮ್ ಆಫ್ ಯು ಬ್ಯಾಕ್ಟೀರಿಯಾ ಕಂಟೈನ್ಸ್ ಫ್ಲಾಜೆಲಮ್. ಅಂದ್ರೆ ಇಲ್ಲಿ ಯು ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ಮೊಟೈಲ್ ಫಾರ್ಮ್ ಅಲ್ಲಿ ಏನಿರುತ್ತಲ್ವಾ ಅದು ಫ್ಲಾಜೆಲಮ್ ಅನ್ನ ಒಳಗೊಂಡಿರುತ್ತೆ. ಮೂವಿಂಗ್ ಪಾರ್ಟ್ ಆಗಿರುತ್ತೆ. ಆಮೇಲೆ ಸೆಲ್ ವಾಲ್ ಅನ್ನುವಂಥದ್ದು ಇಟ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕಾನ್. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕಾನ್. ಸೊ ಬ್ಯಾಕ್ಟೀರಿಯಾ ಏನಿರುತ್ತೆ ಅದ್ರದ್ದು ಸೆಲ್ ವಾಲ್ ಇಟ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕಾನ್. ಇದನ್ನು ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು. ಇನ್ನು ಸೈನೋಬ್ಯಾಕ್ಟೀರಿಯಾ, ಸೈನೋಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ನಾವು ಅದನ್ನ ಬ್ಲೂ ಗ್ರೀನ್ ಆಲ್ಗೆ ಅಂತ ಕೂಡ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ, ಹೌದಲ್ವಾ? ಇದು ಬಂದು ಪ್ರೋಕ್ಯಾರಿಯೋಟಿಕ್, ಫೋಟೋ ಆಟೋಟ್ರೋಫಿಕ್. ಆಮೇಲೆ ಸೈಜ್ ಅಂಡ್ ಶೇಪ್ ಬಂದ್ಬಿಟ್ಟು ಯೂನಿಸೆಲ್ಯುಲರ್ ಆಗಿರುತ್ತೆ, ಕಲೋನಿಯಲ್ ಮತ್ತೆ ಫಿಲಮೆಂಟಸ್ ಫಾರ್ಮ್ ಅಲ್ಲಿ ಇರುತ್ತೆ. ಇದು ಫ್ರೆಶ್ ವಾಟರ್ ಕೂಡ ಹೌದು, ಮರೈನ್ ಕೂಡ ಹೌದು, ಜೊತೆಗೆ ಟೆರೆಸ್ಟ್ರಿಯಲ್ ಆಲ್ಗೆ ಕೂಡ ಹೌದು. ಯಾವುದು? ಸೈನೋಬ್ಯಾಕ್ಟೀರಿಯಾ. ಇಲ್ಲಿ ಮೇಜರ್ ಆಗಿ ನಾವು ಹೆಟಿರೋಸಿಸ್ಟ್ ಅನ್ನೋದನ್ನ ನಾವಿಲ್ಲಿ ಬಹಳನ ಗಮನಿಸಬೇಕು. ಯಾವ್ದ್ರಲ್ಲಿ? ಸೈನೋಬ್ಯಾಕ್ಟೀರಿಯಾದಲ್ಲಿ. ಏನಿದು ಹೆಟಿರೋಸಿಸ್ಟ್? ಅದ್ರ ಕೆಲಸ ಏನು ಅಂತ ಹೇಳಿದ್ರೆ, ಕೆಲವೊಂದು ಬ್ಲೂ ಗ್ರೀನ್ ಆಲ್ಗೆ ಏನಿರುತ್ತೆ ನೋಡಿ, ಸೈನೋಬ್ಯಾಕ್ಟೀರಿಯಾ ಮೀನ್ಸ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಏನ್ ಕರಿತೀವಿ, ಅದರಲ್ಲಿ ಕೆಲವೊಂದು ಬ್ಲೂ ಗ್ರೀನ್ ಆಲ್ಗೆ ಏನಿರುತ್ತೆ ದೇ ಹ್ಯಾವ್ ಸ್ಪೆಷಲೈಸ್ಡ್ ಸೆಲ್ಸ್. ಅವನ್ನ ನಾವು ಹೆಟಿರೋಸಿಸ್ಟ್ ಅಂತ ಕರಿತೀವಿ. ಅದು ಏನು ಅಲ್ಲ ನೋಡಿ, ಇದು ಕೂಡ ಇದು ಸೆಲ್, ಇದು ಸೆಲ್, ಇದು ಸೆಲ್, ಇದು ಸೆಲ್. ಬಟ್ ಇದು ಏನಿದೆ ಇದು ಡಿಫ್ರೆಂಟ್ ಅಥವಾ ಸ್ಪೆಷಲೈಸ್ಡ್ ಸೆಲ್ ಅಂತ ಹೇಳ್ಬೋದು. ಓಕೆ, ಸ್ಪೆಷಲೈಸ್ಡ್ ಸೆಲ್ ಅಂದ್ರೇನು? ಡಿಫ್ರೆಂಟ್ ಫ್ರಮ್ ನಾರ್ಮಲ್ ಸೆಲ್. ಅದನ್ನೇ ನಾವು ಸ್ಪೆಷಲೈಸ್ಡ್ ಸೆಲ್ ಅಂತ ಕರಿದ್ವಿ. ಸೊ ಅದ್ರ ಕೆಲಸ ಏನು? ಅದು ಸ್ಪೆಷಲ್ ಆಗಿದೆ. ಸ್ಪೆಷಲೈಸ್ಡ್ ಸೆಲ್ಸ್ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಸ್ಪೆಷಲ್ ಆಗಿರುವಂತ ಒಂದು ಕೆಲಸ ಮಾಡುತ್ತೆ. ಏನು? ದೇ ಹೆಲ್ಪ್ ಇನ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್. ಓಕೆ, ಈ ಒಂದು ಸ್ಪೆಷಲೈಸ್ಡ್ ಸೆಲ್ಸ್ ಏನಿರುತ್ತೆ ಅದು ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್ ಅಲ್ಲಿ ಅದು ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸೊ ಸೈನೋಬ್ಯಾಕ್ಟೀರಿಯಾ ಅಂದ್ರೆ ಬ್ಲೂ ಗ್ರೀನ್ ಆಲ್ಗೆ ಅಂತ ಹೇಳ್ತೀವಿ ಅಲ್ವಾ, ಅದಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂತ ಹೇಳಿದ್ರೆ ನಾಸ್ಟಾಕ್, ಅನಬೆನಾ. ಈ ನಾಸ್ಟಾಕ್ ಮತ್ತೆ ಅನಬೆನಾ ಏನಿದೆ ಅವೆರಡರಲ್ಲೂ ಕೂಡ ನಾವು ಹೆಟಿರೋಸಿಸ್ಟ್ ಅನ್ನ ಕಾಣಬಹುದು, ಬಿಕಾಸ್ ದೇ ಹೆಲ್ಪ್ ಇನ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಫಿಕ್ಸೇಷನ್. ಇನ್ನು ದ ಕಾಲನೀಸ್ ಆರ್ ಜನರಲಿ ಸರೌಂಡೆಡ್ ಬೈ ಜಿಲಾಟಿನಸ್ ಶೀತ್. ಓಕೆ, ಆ ಶೀತ್ ಏನಿರುತ್ತಲ್ವಾ, ಇಲ್ಲಿ ಔಟರ್ ಸೈಡ್ ಏನ್ ಶೀತ್ ಇರುತ್ತಲ್ವಾ ಮ್ಯೂಸಿಲೇಜಿನಸ್, ಆಕ್ಚುಲಿ ಅದನ್ನ ಮ್ಯೂಸಿಲೇಜಿನಸ್ ಶೀತ್ ಆಮೇಲೆ ಜಿಲಾಟಿನಸ್ ಶೀತ್ ಅಂತ ಕೂಡ ಕರೀತಾರೆ. ದೇ ಆಫನ್ ಫಾರ್ಮ್ ಬ್ಲೂಮ್ಸ್ ಇನ್ ಪೊಲ್ಯೂಟೆಡ್ ವಾಟರ್ ಬಾಡೀಸ್. ಓಕೆ, ಇಫ್ ಸಪೋಸ್ ಅಲ್ಲಿ ವಾಟರ್ ಪೊಲ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ, ವಾಟರ್ ಬಾಡೀಸ್ ಪೊಲ್ಯೂಟ್ ಆಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಬ್ಲೂಮ್ಸ್ ಅನ್ನ ಇದು ಕ್ರಿಯೇಟ್ ಮಾಡುತ್ತೆ. ಮೀನ್ಸ್ ನೋಡಿರ್ಬೋದು ನೀವೆಲ್ಲ, ಅದನ್ನ ಯೂಟ್ರಿಫಿಕೇಶನ್ ಅಂತ ಕೂಡ ಕರೀತಾರೆ. ಪಾಚಿ ಪಾಚಿ ತರ ಎಲ್ಲ ಇರುತ್ತಲ್ವಾ, ಅದನ್ನೇ ಆ ರೀತಿ ಕರೆಯೋದು. ಅಲ್ಲೊಂಥರ ಕಲೋನಿಯಸ್ ಫಾರ್ಮೇಶನ್ ಮಾಡುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ? ನೋಡಿ, ಅದ್ರ ಕೆಲಸ ಏನು ಅಂದ್ರೆ ದೇ ಆಕ್ಸಿಡೈಸಸ್ ವೇರಿಯಸ್ ಇನ್ಆರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ ಲೈಕ್ NO3, NO2, NH4 and help in recycling of nutrients like NPK, FES. ಏನಿದು ನೋಡಿ, ಒಂದು ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ ಏನಿರುತ್ತೆ ಅದು ಬಹಳಷ್ಟು ಇನ್ಆರ್ಗ್ಯಾನಿಕ್ ಸಬ್ಸ್ಟಾನ್ಸಸ್ ಅಂದ್ರೆ NO3 ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್, ಓಕೆ, ಜೊತೆಗೆ ಅಮೋನಿಯಾ, ಇವ್ ಎಲ್ಲವನ್ನೂ ಕೂಡ ಅದು ಆಕ್ಸಿಡೈಸ್ ಮಾಡುತ್ತೆ. ಓಕೆ, ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾಗಳು. ಆಮೇಲೆ ದೇ ಹೆಲ್ಪ್ ಇನ್ ರೀಸೈಕ್ಲಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್. ನೋಡಿ, ನ್ಯೂಟ್ರಿಯೆಂಟ್ಸ್ ಅಂದ್ರೆ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ, ಈ ಪೋಷಕಾಂಶಗಳು ಅಂತ ಏನ್ ಕರಿತೀವಿ ನ್ಯೂಟ್ರಿಯೆಂಟ್ಸ್, ಅವನ್ನೇ ರೀಸೈಕ್ಲಿಂಗ್ ಮಾಡೋದ್ರಲ್ಲಿ ಇದು ಹೆಲ್ಪ್ ಆಗುತ್ತೆ ಕೀಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಯಾವ ಅಂತ ಒಂದು ನ್ಯೂಟ್ರಿಯೆಂಟ್ಸ್, ಯಾವ ಒಂದು ನ್ಯೂಟ್ರಿಯೆಂಟ್ಸ್ ನ ಅದು ರೀಸೈಕಲ್ ಮಾಡುತ್ತೆ ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಐರನ್ ಮತ್ತೆ ಸಲ್ಫರ್. ಓಕೆ, ಇನ್ನು ಇಂಪಾರ್ಟೆನ್ಸ್ ಆಫ್ ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಈಗ ಕಿಮೋಸಿಂಥೆಟಿಕ್ ಆಟೋಟ್ರೋಫಿಕ್ ಬ್ಯಾಕ್ಟೀರಿಯಾದ ಕೆಲಸ ಏನು ಅಂತ ತಿಳ್ಕೊಂಡ್ರೆ, ಈಗ ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾದ ಕೆಲಸ ಏನು? ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಅವು ಡೆಟ್ರಿಯೋರಸ್ ಆಗಿ ಕೆಲಸ ಮಾಡ್ತವೆ. ಹೆಟಿರೋಟ್ರೋಫಿಕ್ ಬ್ಯಾಕ್ಟೀರಿಯಾ ಮೀನ್ಸ್ ಡಿಕಂಪೋಸರ್ಸ್. ಇವಾಗ ನಾವು ಎಷ್ಟೊಂದು ವಸ್ತುಗಳನ್ನ ನಾವು ಆಚೆ ಹಾಕ್ತಿವಿ, ಹೌದಲ್ವಾ?
ಸ್ವಲ್ಪ ದಿನ ಬಂದ್ ನೋಡಿದಾಗ ಅದೇನಾಗಿರುತ್ತೆ, ಕೊಳೆತು ಹೋಗ್ಬಿಡುತ್ತೆ. ಕ್ರಮೇಣ ಬದಲಾಗ್ತಾ ಅದು ಸಾಮಾನ್ಯ ಸ್ಥಿತಿಗೆ, ಅಂದ್ರೆ ಆ ಒಂದು ಸ್ಥಳ ಸಾಮಾನ್ಯ ಸ್ಥಿತಿಗೆ ಬರುತ್ತೆ. ಇದಕ್ಕೆ ಕಾರಣ ಏನು? ಬಿಕಾಸ್ ಆಫ್ ಡಿಕಂಪೋಸಸ್. ಓಕೆ, ಸೊ ಆ ರೀತಿ ವರ್ಕ್ ಮಾಡುವಂತದ್ದು ಯಾವುದು? ದಟ್ ಇಸ್ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ಸೊ ದಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಹೆಟೆರೋಟ್ರೋಫಿಕ್ ಬ್ಯಾಕ್ಟೀರಿಯಾ. ದೇ ಆಕ್ಟ್ ಆಸ್ ಡೆಟ್ರಿವೋಟ್ಸ್. ಇನ್ನು ರಿಪ್ರೊಡಕ್ಷನ್ ಯಾವ್ದ್ರ ಬಗ್ಗೆ ನಾವು ಇವಾಗ ರಿಪ್ರೊಡಕ್ಷನ್ ನೋಡ್ತಾ ಇರೋದು? ಕಿಂಗ್ಡಮ್ ಮೊನೇರಾ. ಅದ್ರಲ್ಲಿ ಯಾವುದು? ಬ್ಯಾಕ್ಟೀರಿಯಾ. ಅಂಡರ್ ಫೇವರಬಲ್ ಕಂಡೀಷನ್ಸ್ ದೇ ಪ್ರೊಡ್ಯೂಸ್ ಸ್ಪೋರ್ಸ್. ಓಕೆ, ಅವು ಫೇವರಬಲ್ ಕಂಡೀಷನ್ ಅಲ್ಲಿ ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ವೆನ್ ಫೇವರಬಲ್ ಕಂಡೀಷನ್ಸ್ ರಿಟರ್ನ್ ದೇ ರಿಗೇನ್ ದೇರ್ ಲೈಫ್ ಸೈಕಲ್. ಓಕೆ, ಯಾವಾಗ ಫೇವರಬಲ್ ಕಂಡೀಷನ್ ಮತ್ತೆ ಎಸ್ ನೋಡಿ, ರಿಪ್ರೊಡಕ್ಷನ್ ಯಾವಾಗ ಉಂಟಾಗುತ್ತೆ ಅಂದ್ರೆ ಅಂಡರ್ ಅನ್ಫೇವರಬಲ್ ಕಂಡೀಷನ್ಸ್. ನೋಡಿ, ಅಂಡರ್ ಅನ್ಫೇವರಬಲ್ ಕಂಡೀಷನ್ಸ್ ಇದ್ದಾಗ, ಅನ್ಫೇವರಬಲ್ ಕಂಡೀಷನ್ಸ್ ಅಲ್ಲಿ ಅವು ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಫೇವರಬಲ್ ಕಂಡೀಷನ್ಸ್ ಅಲ್ಲಿ ಅವು ಲೈಫ್ ಸೈಕಲ್ ಅನ್ನ ಏನ್ ಮಾಡ್ತವೆ? ಪಡ್ಕೋತವೆ. ಸೊ ಇಲ್ಲಿ ನಾವು 2 ಟೈಪ್ಸ್ ನಾವು ನೋಡ್ತೀವಿ. ಒಂದು ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಅನ್ನು ಕೂಡ ಒಳಗಾಗ್ತವೆ, ಇನ್ನು ಕೆಲವೊಂದು ಸೆಕ್ಷುಯಲ್ ರಿಪ್ರೊಡಕ್ಷನ್ಗೂ ಒಳಗಾಗ್ತವೆ. ಈ ಅಸೆಕ್ಷುಯಲ್ ರಿಪ್ರೊಡಕ್ಷನ್ ಟೈಪ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಫಿಷನ್ ಆಮೇಲೆ ಬಡ್ಡಿಂಗ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇನ್ನು ಸೆಕ್ಷುಯಲ್ ರಿಪ್ರೊಡಕ್ಷನ್ ಬೈ ಟ್ರಾನ್ಸ್ಫರ್ ಆಫ್ DNA ಫ್ರಮ್ ಒನ್ ಬ್ಯಾಕ್ಟೀರಿಯಂ ಟು ಅನದರ್. This is called sexual reproduction in Monera. Okay, by transfer of DNA from one bacterium to another. ಇನ್ನು ಮೈಕೋಪ್ಲಾಸ್ಮಾ ಅಂತ ಹೇಳಿ ನಾವು ನೋಡ್ತೀವಿ. ಮೈಕೋಪ್ಲಾಸ್ಮಾ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದರಲ್ಲಿ ದೆ ಲ್ಯಾಕ್ ಸೆಲ್ ವಾಲ್. ಇವಾಗ ನಾವೇನ್ ಹೇಳಿದ್ವಿ ಮಾಮೂಲಾಗಿ ಮೊನೇರಾದಲ್ಲಿ ಏನ್ ಬ್ಯಾಕ್ಟೀರಿಯಾ ನೋಡಿದ್ರೆ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಪೆಪ್ಟಿಡೋಗ್ಲೈಕಾನ್ ಅಂತ ಹೇಳಿದ್ವಿ. ಬಟ್ ಮೈಕೋಪ್ಲಾಸ್ಮಾ ಇಸ್ ಡಿಫ್ರೆಂಟ್ ಫ್ರಮ್ ಅದರ್ ಬ್ಯಾಕ್ಟೀರಿಯಾ ಅಂತ ಹೇಳಿದ್ರೆ ಕಾರಣ ಇಷ್ಟೇ, ಬಿಕಾಸ್ ದೇ ಲ್ಯಾಕ್ ಸೆಲ್ ವಾಲ್. Mycoplasma are smallest living cells known. Okay, till today mycoplasma ಏನಿದಾವೆ mycoplasma ಏನಿದೆ, these are the smallest living cells known. Okay, ಇಲ್ಲಿಯವರೆಗೂ ಇರುವಂತ smallest living cells ಅಂತ ಹೇಳಿದ್ರೆ that is mycoplasma only and can survive without oxygen. Okay, ಅದು ಆಕ್ಸಿಜನ್ ಇಲ್ಲದೆ ಇದ್ರೂ ಕೂಡ ಸರ್ವೈವ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಮೈಕೋಪ್ಲಾಸ್ಮಾ ಇಸ್ ವೆರಿ ಸ್ಪೆಷಲ್ ಅಂಡ್ ಮೇನಿ ಆರ್ ಪ್ಯಾಥೋಜೆನಿಕ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್. ಕೆಲವೊಂದ್ಸತಿ ಇದು ಅನಿಮಲ್ಸ್ ಅಲ್ಲಿ ಮತ್ತೆ ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಇದು ರೋಗಕಾರಕವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಮೀನ್ಸ್ ಪ್ಯಾಥೋಜೆನಿಕ್ ಆಗಿರುತ್ತೆ. ಕೆನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಇಲ್ಲಿ ಆಲ್ರೆಡಿ ಹೇಳಿದ್ವಿ ಅಲ್ವಾ, ಕೆನ್ ಸರ್ವೈವ್ ವಿತೌಟ್ ಆಕ್ಸಿಜನ್. ಸೊ ಮೊನೇರಾ ಬಗ್ಗೆ ನಾವು ನೋಡಿದ್ವಿ, ಹೌದಲ್ವಾ? ಸೊ ಈಗ 3ರಲ್ಲಿ ಮೊನೇರಾ, ಪ್ರೊಟಿಸ್ಟಾ ಮತ್ತೆ ಫಂಜೈ ನಾವು ನೋಡ್ಬೇಕಿತ್ತು. ಈಗ ಮೊನೇರಾ ಕಂಪ್ಲೀಟೆಡ್. ಓಕೆ, ಈಗ ನಾವು ನೋಡೋಣ ಕಿಂಗ್ಡಮ್ ಪ್ರೊಟಿಸ್ಟಾ. ಕಿಂಗ್ಡಮ್ ಪ್ರೊಟಿಸ್ಟಾ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ಕೂಡ ಯೂನಿಸೆಲ್ಯುಲಾರ್ ಆಗಿರುತ್ತೆ, ಯೂಕ್ಯಾರಿಯೋಟ್ಸ್. ವೆರಾಸ್ ಮೊನೇರಾ ಏನು? ಪ್ರೊಕ್ಯಾರಿಯೋಟ್ಸ್. ಓಕೆ, ಸೊ ಹಾಗಾದ್ರೆ ಏನ್ ಹೇಳ್ಬೋದು ಇಲ್ಲಿ? ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಆಬ್ಸೆಂಟ್, ಇಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್. ಮೋಸ್ಟ್ಲಿ ಅಕ್ವಾಟಿಕ್, ಬಟ್ ಅದು ubiquitous. Some shows connecting link property with plants as well as animals. Okay, some shows connecting link property with plants. ಅಂದ್ರೆ ಪ್ರೊಟಿಸ್ಟಾ ಏನಿದೆ ಅದು ಪ್ಲಾಂಟ್ಸ್ ಜೊತೆ ಕೆಲವೊಂದಿಷ್ಟು ಪ್ರಾಪರ್ಟೀಸ್ ನ ನಾವು ಲಿಂಕ್ ಮಾಡಬಹುದು ಆಸ್ ವೆಲ್ ಅನಿಮಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಕ್ರೈಸೋಫೈಟ್ಸ್, ಡಿನೋಫ್ಲಾಜೆಲೇಟ್ಸ್, ಆಮೇಲೆ ಯೂಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್, ಆಮೇಲೆ ಪ್ರೋಟೋಜೋವನ್ಸ್ ಅಂತ ಹೇಳ್ತೀವಿ. ರಿಪ್ರೊಡಕ್ಷನ್ ಬಂದ್ಬಿಟ್ಟು ಅಸೆಕ್ಷುಯಲ್ ಮತ್ತೆ ಸೆಕ್ಷುಯಲ್ ಎರಡನ್ನು ಕೂಡ ನಾವಿಲ್ಲಿ ನಾವು ನೋಡಬಹುದು. ಓಕೆ, ಸೊ ಈಗ ಇದರಲ್ಲಿ ಪ್ರೊಟಿಸ್ಟಾದಲ್ಲಿ ನಾವು ಕ್ರೈಸೋಫೈಟ್ಸ್, ಡಿನೋಫ್ಲಾಜೆಲೇಟ್ಸ್, ಯೂಗ್ಲಿನಾಯ್ಡ್ಸ್ ಮತ್ತೆ ಸ್ಲೈಮ್ ಮೋಲ್ಡ್ಸ್ ಮತ್ತೆ ಪ್ರೋಟೋಜೋವನ್ಸ್ ಅಂತ ಹೇಳ್ಬಿಟ್ಟು 5 ಟೈಪ್ಸ್ ಅನ್ನ ನಾವು ನೋಡ್ತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದರಲ್ಲಿ 5 ಬರುತ್ತೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಮೊದಲನೇದು ಕ್ರೈಸೋಫೈಟ್ಸ್. ಕ್ರೈಸೋಫೈಟ್ಸ್ ಬಂದ್ಬಿಟ್ಟು ಫ್ರೆಶ್ ವಾಟರ್ ಆಸ್ ವೆಲ್ ಆಸ್ ಮರೈನ್ ವಾಟರ್ ಅಲ್ಲಿ ನಾವು ಕಾಣಬಹುದು. ದೀಸ್ ಆರ್ ಮೈಕ್ರೋಸ್ಕೋಪಿಕ್ ಪ್ಲಾಂಕ್ಟಾನ್ಸ್, ಮೋಸ್ಟ್ಲಿ ಫೋಟೋಸಿಂಥೆಟಿಕ್. ಅಂದ್ರೆ ಏನು? ಕ್ರೈಸೋಫೈಟ್ಸ್ ಹೆಸರಲ್ಲೇ ಇದೆ, ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಏನು? ಫೋಟೋಸಿಂಥೆಟಿಕ್ ಅಂತ ಹೇಳ್ತೀವಿ. ಡಯಾಟಮ್ ಸೆಲ್ ವಾಲ್ ಇಸ್ ಸಿಲಿಕಾ ರಿಚ್ ಅಂಡ್ ಓವರ್ಲ್ಯಾಪ್ಸ್ ಲೈಕ್ ಸೋಪ್ ಬಾಕ್ಸ್. ನೋಡಿ, ಡಯಾಟಮ್ ಸೆಲ್ ವಾಲ್ ಏನಿರುತ್ತೆ ಅದು ಸಿಲಿಕಾದಿಂದ ಆಗಿರುತ್ತೆ. ಎಲ್ಲ ಡಯಾಟಮ್ ಸೆಲ್ ವಾಲ್ ಏನಿರುತ್ತೆ ಅದು ಸಿಲಿಕಾ ರಿಚ್ ಅಂದ್ರೆ ಸಿಲಿಕಾ ಅನ್ನ ಒಳಗೊಂಡಿರುತ್ತೆ. ಓವರ್ಲ್ಯಾಪ್ಸ್ ಲೈಕ್ ಒಂಥರ ಇವಾಗ ಸೋಪ್ ಬಾಕ್ಸ್ ಅನ್ನು ನಾವು ಹೇಗೆ ಓಪನ್ ಮಾಡಿದ್ರೆ ಇರುತ್ತಲ್ವಾ, ಸೇಮ್ ಇಟ್ ಇಸ್ ಲುಕ್ ಲೈಕ್. ಓಕೆ, ಆಮೇಲೆ ಚೀಫ್ ಪ್ರೊಡ್ಯೂಸರ್ ಇನ್ ಓಷನ್ ಅಂತ ಹೇಳ್ತೀವಿ ಕ್ರೈಸೋಫೈಟ್ಸ್ ಏನಿದೆ. ಆಮೇಲೆ ಕ್ವೆಶನ್ಸ್ ನಿಮ್ಗೆ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಡಯಾಟಮ್ಸ್ ಇದು ಪ್ರೊಟಿಸ್ಟಾದಲ್ಲಿ ಯಾವ ಕ್ಲಾಸ್ಗೆ ಇದು ಸೇರುತ್ತೆ ಅಂತ ಕೇಳ್ತಾರೆ. ಅವಾಗ ನಿಮ್ಮ ಆಪ್ಷನ್ ಏನಾಗಿರ್ಬೇಕು?
ಕ್ರೈಸೋಫೈಟ್ಸ್ ಆಗಿರ್ಬೇಕು. ಓಕೆ, ಚೀಫ್ ಪ್ರೊಡ್ಯೂಸರ್ ಇನ್ ಓಷನ್, ಆಮೇಲೆ ಡಯಟಮ್ಸ್ ಫಾರ್ಮ್ ಡಯಟೋಮೇಶಿಯಸ್ ಅರ್ತ್ ಅಂತ ಹೇಳ್ತೀವಿ. ದಿಸ್ ಗ್ರೂಪ್ ಇನ್ಕ್ಲೂಡ್ಸ್ ಡಯಟಮ್ಸ್ ಅಂಡ್ ಗೋಲ್ಡನ್ ಆಲ್ಗೆ. ಅಂದ್ರೆ ಈ ಕ್ರೈಸೋಫೈಟ್ಸ್ ಏನಿದೆ ಇದು ಡಯಾಟಮ್ಸ್ ಅನ್ನ ಒಳಗೊಂಡಿರುತ್ತೆ, ಜೊತೆಗೆ ಗೋಲ್ಡನ್ ಆಲ್ಗೆಯನ್ನ ಒಳಗೊಂಡಿರುತ್ತೆ. ಗೋಲ್ಡನ್ ಆಲ್ಗೆ ಇಸ್ ನಥಿಂಗ್ ಬಟ್ ಡೆಸ್ಮಿಟ್ಸ್ ಅಂತ ನಾವು ಹೇಳ್ತೀವಿ. ಇನ್ನು ಡಿನೋಫ್ಲಾಜುಲೇಟ್ಸ್ ಅಂತ ಹೇಳಿದ್ರೆ ಇದ್ರ ಹ್ಯಾಬಿಟೇಟ್ ಬಂದು ಮೋಸ್ಟ್ಲಿ ಮರೈನ್ ಆಗಿರುತ್ತೆ, ಆಮೇಲೆ ಫೋಟೋಸಿಂಥೆಟಿಕ್ ಆಗಿರುತ್ತೆ. ಕಲರ್ ಬಂದು ಯೆಲ್ಲೋ ಕಲರ್ ಡಿನೋಫ್ಲಾಜುಲೇಟ್ಸ್, ಗ್ರೀನ್ ಕಲರ್ ಡಿನೋಫ್ಲಾಜುಲೇಟ್ಸ್, ಬ್ರೌನ್ ಕಲರ್ ಡಿನೋಫ್ಲಾಜುಲೇಟ್ಸ್, ಬ್ಲೂ ಕಲರ್ ಡಿನೋಫ್ಲಾಜುಲೇಟ್ಸ್, ಆಮೇಲೆ ರೆಡ್ ಕಲರ್ಡ್ ಡಿನೋಫ್ಲಾಜುಲೇಟ್ಸ್ ಅನ್ನ ನಾವು ಕಾಣಬಹುದು. ಸೆಲ್ಯುಲೋಸ್ ಪ್ಲೇಟ್ ಏನಿರುತ್ತೆ, ದ ಸೆಲ್ ವಾಲ್ ಹ್ಯಾಸ್ ಸ್ಟಿಫ್ ಸೆಲ್ಯುಲೋಸ್ ಪ್ಲೇಟ್ಸ್ ಆನ್ ದಿ ಔಟರ್ ಸರ್ಫೇಸ್. ಅಂದ್ರೇನು, ಎಲ್ಲಾ ಡಿನೋಫ್ಲಾಜುಲೇಟ್ಸ್ ಕೂಡ ಔಟರ್ ಸರ್ಫೇಸ್ ಅಲ್ಲಿ ಒಂದು ಸ್ಟಿಫ್ ಸೆಲ್ಯುಲೋಸ್ ಪ್ಲೇಟ್ಸ್ ಅನ್ನ ಅದು ಒಳಗೊಂಡಿರುತ್ತೆ. ಓಕೆ, ಮೋಸ್ಟ್ಲಿ ಬೇರ್ ಟು ಫ್ಲಾಜೆಲಾ. ಡಿನೋಫ್ಲಾಜುಲೇಟ್ಸ್ ಅಂದ್ರೆ ಏನು, ಇಲ್ಲಿ ಹೆಸರಲ್ಲೇ ಇದೆ. ಡಿನೋ ಅಂದ್ರೆ ಏನು, ಎರಡು, ಅಂದ್ರೆ ಎಲ್ಲಾ ಎರಡು ಫ್ಲಾಜೆಲಾಗಳನ್ನ ಒಳಗೊಂಡಿರುತ್ತೆ. ಓಕೆ, ರೆಡ್ ಡಿನೋಫ್ಲಾಜುಲೇಟ್ಸ್ ಗೆ ಎಕ್ಸಾಂಪಲ್ ಬಂದು ಗೋನಿ ಅಲಾಕ್ಸ್, ಆಮೇಲೆ ಮೇಕ್ ದ ಸಿ ಅಪಿಯರ್ ರೆಡ್. ಸೊ ಅದನ್ನ ನಾವೇನಂತ ಹೇಳ್ತೀವಿ, ರೆಡ್ ಟೈಡ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿ ಅಲೆಗಳು ಬಂದಾಗ ರೆಡ್ ಟೈಡ್ಸ್ ಅಂತ ಹೇಳ್ತೀವಿ. ಓಕೆ, ರೆಡ್ ಡಿನೋಫ್ಲಾಜುಲೇಟ್ಸ್ ಗೆ ಎಕ್ಸಾಂಪಲ್ ಬಂದು ಗೋನಿ ಅಲಾಕ್ಸ್. ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈಗ ಡಿನೋಫ್ಲಾಜುಲೇಟ್ಸ್ ಅಲ್ಲಿ ನಾವ್ ಯಾವ್ದು ರೆಡ್ ಡಿನೋಫ್ಲಾಜುಲೇಟ್ಸ್ ನೋಡಿದ್ವಿ. ಸೊ ನಾವಿವಾಗ ನೋಡ್ತಾ ಇರೋದು ಪ್ರೊಟಿಸ್ಟಾದಲ್ಲಿ ಕ್ರೈಸೋಫೈಟ್ಸ್ ಆಯ್ತು, ಆಮೇಲೆ ಡಿನೋಫ್ಲಾಜುಲೇಟ್ಸ್ ಆಯ್ತು. ಈಗ ಯೂಗ್ಲಿನಾಯ್ಡ್ಸ್ ಅಂತ ಹೇಳಿದ್ರೆ ನಿಮ್ಗೆ ಥಟ್ ಅಂತ ಬರುತ್ತೆ, ದಟ್ ಇಸ್ ಯೂಗ್ಲಿನಾ. ಇದು ಫ್ರೆಶ್ ವಾಟರ್. ಪೆಲಿಕಲ್ ಬಂದು ಪ್ರೋಟೀನ್ ರಿಚ್ ಲೇಯರ್ ವಿಚ್ ಮೇಕ್ಸ್ ದೇರ್ ಬಾಡಿ ಫ್ಲೆಕ್ಸಿಬಲ್. ಅಂದ್ರೆ ಇದು ಒಂದು ಪೆಲಿಕಲ್ ಅನ್ನುವಂತಹ ಒಂದು ಪ್ರೋಟೀನ್ ರಿಚ್ ಲೇಯರ್ ಅನ್ನ ಒಳಗೊಂಡಿರುತ್ತೆ. ಈ ಪೆಲಿಕಲ್ ಕೆಲಸ ಏನು ಅಂದ್ರೆ ಬಾಡಿನ ಫ್ಲೆಕ್ಸಿಬಲ್ ಆಗೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಂದ್ರೆ ಈಗ ನೋಡಿ, ಹಿಂಗೆ ಅದು ಫ್ಲೆಕ್ಸಿಬಲ್ ಆಗಿ ಹೆಂಗ್ ಬೇಕೋ ಹಂಗ್ ತಿರ್ಗೋದಕ್ಕೆ ಇದು ಸಹಾಯ ಮಾಡುತ್ತೆ, ಈ ಪೆಲಿಕಲ್ ಅನ್ನುವಂತ ಈ ಒಂದು ಪ್ರೋಟೀನ್ ರಿಚ್ ಲೇಯರ್. ಇನ್ನು ಫ್ಲಾಜೆಲಾ ಬಂದು ಇದು ಕೂಡ ಎರಡು ಫ್ಲಾಜೆಲಾ ಇರುತ್ತೆ, ಒಂದು ಲಾಂಗ್ ಮತ್ತೆ ಶಾರ್ಟ್. ನೋಡಿ, ಇದು ಲಾಂಗ್ ಫ್ಲಾಜೆಲಾ, ಇಲ್ಲೆಲ್ಲ ಏನು ಚಿಕ್ಕದಾಗಿರುತ್ತಲ್ವಾ, ದಿಸ್ ಇಸ್ ಶಾರ್ಟ್ ಫ್ಲಾಜೆಲಾ. ಇನ್ ಪ್ರೆಸೆನ್ಸ್ ಆಫ್ ಲೈಟ್ ದೇ ಬಿಹೇವ್ ಆಸ್ ಫೋಟೋಆಟೋಟ್ರೋಫಿಕ್ ಮೋಡ್. ಅಂದ್ರೆ ಇಫ್ ಸಪೋಸ್ ಅದು ಲೈಟ್ ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಏನಾಗುತ್ತೆ, ಅದು ಫೋಟೋ ಆಟೋಟ್ರೋಫಿಕ್ ಮೋಡ್ ಅಲ್ಲಿ ಆಗಿ ಬಿಹೇವ್ ಮಾಡುತ್ತೆ. ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ, ಅಂದ್ರೆ ತನ್ನ ಆಹಾರವನ್ನ ಅದು ತಯಾರಿಸ್ಕೊಳ್ಳುತ್ತೆ. ಇನ್ ದ ಅಬ್ಸೆನ್ಸ್ ಆಫ್ ಲೈಟ್ ದೇ ಆಕ್ಟ್ ಆಸ್ ಹೆಟೆರೋಟ್ರೋಫ್. ಮೀನ್ಸ್ ಸನ್ಲೈಟ್ ಇದ್ದಾಗ ದೇ ಪ್ರಿಪೇರ್ ದೇರ್ ಓನ್ ಫುಡ್, ಇನ್ ದ ಅಬ್ಸೆನ್ಸ್ ಆಫ್ ಸನ್ಲೈಟ್ ದೇ ಆಕ್ಟ್ ಆಸ್ ಹೆಟೆರೋಟ್ರೋಫ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಇಟ್ ಡಿಪೆಂಡ್ಸ್ ಆನ್ ಫುಡ್, ಓಕೆ, ಫಾರ್ ಅದರ್ಸ್. ಆಮೇಲೆ ಇನ್ನು ಎಕ್ಸಾಂಪಲ್ ಬಂದು ಯೂಗ್ಲಿನಾ. ಇದು ಸ್ಲೈಮ್ ಮೋಲ್ಡ್ಸ್ ಅಂತ ಹೇಳ್ತೀವಿ. ಸೊ ಈಗ ಯಾವ್ದಾವ್ದು ನೋಡಿದ್ವಿ, ಕ್ರೈಸೋಫೈಟ್ಸ್, ಡಿನೋಫ್ಲಾಜುಲೇಟ್ಸ್, ಯೂಗ್ಲಿನಾಯ್ಡ್ಸ್. ಈಗ ಸ್ಲೈಮ್ ಮೋಲ್ಡ್ಸ್ ಅನ್ನ ನೋಡ್ಬೇಕು. ಈ ಸ್ಲೈಮ್ ಮೋಲ್ಡ್ಸ್ ಏನಿದೆ, ನ್ಯೂಟ್ರಿಷನ್ ಬಂದು ಇದು ಸ್ಯಾಪ್ರೋಫೈಟಿಕ್ ಆಗಿರುತ್ತೆ. ಪ್ಲಾಸ್ಮೋಡಿಯಂ ಬಂದು ಅಗ್ರಿಗೇಷನ್ ಆಫ್ ಪ್ಲಾಸ್ಮೋಡಿಯಂ ಅಂತ ಹೇಳ್ತೀವಿ. ಜೊತೆಗೆ ಇದು ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಸ್ಲೈಮ್ ಮೋಲ್ಡ್ಸ್. ಓಕೆ, ಈಗ ಪ್ರೋಟೋಸೋವನ್ಸ್. ಸೊ ಕ್ರೈಸೋಫೈಟ್ಸ್ ಆಯ್ತು, ಡಿನೋಫ್ಲಾಜುಲೇಟ್ಸ್ ಆಯ್ತು, ಯೂಗ್ಲಿನಾಯ್ಡ್ಸ್ ಆಯ್ತು, ಸ್ಲೈಮ್ ಮೋಲ್ಡ್ಸ್ ಆಯ್ತು. ಈಗ ನಾವು ನೋಡ್ತಾ ಇರೋದು ಪ್ರೋಟೋಸೋವನ್ಸ್. ಇದರಲ್ಲಿ ನೋಡಿ, ನಾವು 4 ಟೈಪ್ಸ್ ಆಫ್ ಪ್ರೋಟೋಸೋವನ್ಸ್ ಅನ್ನ ನಾವು ನೋಡ್ತೀವಿ. ಅಮೀಬಾಯ್ಡ್ ಪ್ರೋಟೋಸೋವನ್ಸ್, ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್, ಸಿಲಿಯೇಟೆಡ್ ಪ್ರೋಟೋಸೋವನ್ಸ್ ಮತ್ತೆ ಸ್ಪೋರೋಸೋವನ್ಸ್. ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಂತ ಹೇಳಿದ್ರೆ ದೀಸ್ ಆರ್ಗಾನಿಸಮ್ಸ್ ಲಿವ್ ಇನ್ ಫ್ರೆಶ್ ವಾಟರ್, ಸಿ ವಾಟರ್ ಅಥವಾ ಮಾಯ್ಸ್ಟ್ ಸಾಯಿಲ್ ಅಲ್ಲಿ ಕೂಡ ಕಂಡು ಬರುತ್ತೆ. ದೇ ಫಾರ್ಮ್ ಸುಡೋಪೊಡಿ. ಇವಾಗ ನಿಮ್ಗೆ ಚೆನ್ನಾಗಿ ಗೊತ್ತು, ಅಮೀಬಾ ಅದು ಮೂಮೆಂಟ್, ಲೊಕೊಮೋಷನ್ ಬಾಡಿಯನ್ನ ನಾವೇನಂತ ಕರಿತೀವಿ, ಸೂಡೋಪೋಡಿಯಾ ಅಂತ ಹೇಳ್ತೀವಿ. ದಟ್ ಈಸ್ ಆಲ್ಸೋ ಸೆಡ್ ಟು ಬಿ ಫಾಲ್ಸ್ ಫೀಟ್ ಆಸ್ ಇನ್ ಅಮೀಬಾ. ಮರೈನ್ ಫಾರ್ಮ್ಸ್ ಹ್ಯಾವ್ ಸಿಲಿಕಾ ಶೆಲ್ಸ್ ಆನ್ ದೇರ್ ಸರ್ಫೇಸ್. ಅಂದ್ರೆ ಯಾವೆಲ್ಲ ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಮರೈನ್ ಫಾರ್ಮ್ ಅಲ್ಲಿ ಕಂಡು ಬರ್ತವೆ, ದೇ ಹ್ಯಾವ್ ಆಲ್ ಸಿಲಿಕಾ ಶೆಲ್ಸ್ ಆನ್ ದೇರ್ ಸರ್ಫೇಸ್. ಫಾರ್ ಎಕ್ಸಾಂಪಲ್ ಅಮೀಬಾ ಮತ್ತೆ ಎಂಟಮೀಬಾ. ಓಕೆ, ಫಾರ್ ಎಕ್ಸಾಂಪಲ್ ಅಮೀಬಾ ಮತ್ತೆ ಎಂಟಮೀಬಾ. ಸೊ ಈ ಅಮೀಬಾ ಮತ್ತೆ ಎಂಟಮೀಬಾ ರಿಲೇಟೆಡ್ ಟು ಅಮೀಬಾಯ್ಡ್ ಪ್ರೋಟೋಸೋವನ್ಸ್. ಆಮೇಲೆ ದೇ ಹ್ಯಾವ್ ಸಿಲಿಕಾ ಶೆಲ್ಸ್ ಆನ್ ದೇರ್ ಸರ್ಫೇಸ್. ಓಕೆ, ಈಗ ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್ ಅನ್ನ ನೋಡೋದಾದ್ರೆ ದ ಮೆಂಬರ್ಸ್ ಆಫ್ ದಿಸ್ ಗ್ರೂಪ್ ಆರ್ ಈದರ್ free living or parasitic. Okay, the members of this group are ಫ್ರೀ ಲಿವಿಂಗ್ ಕೂಡ ಹೌದು, ಆಮೇಲೆ ಪ್ಯಾರಾಸಿಟಿಕ್ ಕೂಡ ಹೌದು. ದೇ ಹ್ಯಾವ್ ಫ್ಲಾಜೆಲಾ, ಆಮೇಲೆ ಅವು ಫ್ಲಾಜೆಲಾವನ್ನ ಒಳಗೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ಟ್ರೈಪ್ಯಾನೋಸೋಮಾ. ನೋಡಿ, ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್ ಗೆ ಎಕ್ಸಾಂಪಲ್ ಬಂದು ಟ್ರೈಪ್ಯಾನೋಸೋಮಾ. ಆಮೇಲೆ ಸಿಲಿಯೇಟೆಡ್ ಪ್ರೋಟೋಸೋವನ್ಸ್ ಗೆ ಎಕ್ಸಾಂಪಲ್ ಬಂದು ಅವು ಅಕ್ವಾಟಿಕ್ ಆಗಿರ್ತವೆ. ಥೌಸಂಡ್ಸ್ ಆಫ್ ಸಿಲಿಯಾ ಆರ್ ಪ್ರೆಸೆಂಟ್. ದೇ ಹ್ಯಾವ್ ಅ ಕ್ಯಾವಿಟಿ, ಗಲ್ಲೆಟ್ ಅಂತ ಹೇಳ್ತೀವಿ, ದಟ್ ಓಪನ್ಸ್ ಟು ದ ಔಟ್ಸೈಡ್ ಆಫ್ ದ ಸೆಲ್ ಸರ್ಫೇಸ್. ಸಿಲಿಯೇಟೆಡ್ ಪ್ರೋಟೋಸೋವನ್ಸ್ ಗೆ ಎಕ್ಸಾಂಪಲ್ ಬಂದು ಪ್ಯಾರಾಮಿಶಿಯಂ ಆಗಿರುತ್ತೆ. ಇನ್ನು ಸ್ಪೋರೋಸೋವನ್ಸ್ ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ಪ್ಲಾಸ್ಮೋಡಿಯಂ. ಓಕೆ, ಪ್ಲಾಸ್ಮೋಡಿಯಂ ಬಂದ್ಬಿಟ್ಟು
ಇದು ಮಲೇರಿಯಲ್ ಪ್ಯಾರಾಸೈಟ್ ಆಗಿರುತ್ತೆ. ಸೊ ಇಟ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಇನ್ಫೆಕ್ಚಿಯಸ್ ಸ್ಪೋರ್ ಲೈಕ್ ಸ್ಟೇಜ್ ಇನ್ ದರ್ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಬಂದು ಪ್ಲಾಸ್ಮೋಡಿಯಂ. ಇನ್ನು ಸೊ ಈಗ ಯಾವ್ಯಾವ್ದ್ರ ಬಗ್ಗೆ ನಾವು ನೋಡಿದ್ವಿ, ಮೊನೆರಾ, ಪ್ರೋಟಿಸ್ಟಾ ಆಯ್ತಲ್ವಾ. ಮೊನೆರಾ ಆಯ್ತು, ಪ್ರೋಟಿಸ್ಟಾ ಆಯ್ತು. ಪ್ರೋಟಿಸ್ಟಾದಲ್ಲಿ ನಾವು ಕ್ರೈಸೋಫೈಟ್ಸ್, ಡಿನೋಫ್ಲಾಜೆಲೈಟ್ಸ್, ಯೂಗ್ಲಿನಾಯ್ಡ್ಸ್, ಆಮೇಲೆ ಸ್ಲೈಮ್ ಮೋಲ್ಡ್ಸ್ ಜೊತೆಗೆ ಪ್ರೋಟೋಜೋವನ್ಸ್ ಇದ್ರ ಬಗ್ಗೆ ಆಯ್ತು. ಈಗ ನಾವು ನೋಡ್ತಾ ಹೋಗೋಣ ಕಿಂಗ್ಡಮ್ ಫಂಜೈ. ಓಕೆ, ಫಂಜೈ ಬಗ್ಗೆ ನೋಡ್ತಾ ಹೋಗೋಣ. ಇದು ಕೂಡ ಏನಾಗಿರುತ್ತೆ, ಯೂಕ್ಯಾರಿಯೋಟ್ ಆಮೇಲೆ ಹೆಟೆರೋಟ್ರೋಫಿಕ್ ಆರ್ಗಾನಿಸಮ್ಸ್ ಆಗಿರುತ್ತೆ, ಫಿಲಮೆಂಟಸ್ ಆಗಿರುತ್ತೆ ಎಕ್ಸೆಪ್ಟ್ ಈಸ್ಟ್. ಅಂದ್ರೆ ಈಸ್ಟ್ ಅನ್ನ ಬಿಟ್ಟು ಇನ್ನೆಲ್ಲವೂ ಕೂಡ, ಈಸ್ಟ್ ಹೆಂಗಿರುತ್ತೆ ಈ ರೀತಿ ಇರುತ್ತೆ. ಓಕೆ, ಈಸ್ಟ್ ಅನ್ನ ಬಿಟ್ಟು ಇನ್ನೆಲ್ಲವೂ ಕೂಡ ಫಿಲಮೆಂಟಸ್ ಫಾರ್ಮ್ ಅಲ್ಲಿ ಇರುತ್ತೆ, ವಿಚ್ ಇಸ್ ಯೂನಿಸೆಲ್ಯುಲಾರ್. ಆಮೇಲೆ ಅಂದ್ರೆ ಈಸ್ಟ್ ಏನಿರುತ್ತೆ ಇಟ್ ಇಸ್ ಯೂನಿಸೆಲ್ಯುಲಾರ್. ಓಕೆ, ಇನ್ ಮಿಕ್ಕಿರವೆಲ್ಲವೂ ಕೂಡ ಫಿಲಮೆಂಟಸ್ ಆಗಿರುತ್ತೆ. ಆಮೇಲೆ ಹೈಫೆ ಬಂದು ತುಂಬಾ ಲಾಂಗ್ ಆಗಿರುತ್ತೆ, ಸ್ಲೆಂಡರ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನ ಒಳಗೊಂಡಿರುತ್ತೆ. ನೆಟ್ವರ್ಕ್ ಆಫ್ ಹೈಫೆ ಅನ್ನ ನಾವು ಮೈಸೀಲಿಯಂ ಅಂತ ನಾವು ಕರಿತೀವಿ. ಓಕೆ, ಇನ್ನು ಸಿನೋಸೈಟಿಕ್ ಹೈಫೆ. ಸಿನೋಸೈಟಿಕ್ ಹೈಫೆ ಅಂತ ಹೇಳಿದ್ರೆ ಮಲ್ಟಿ ನ್ಯೂಕ್ಲಿಯೇಟೆಡ್ ಅಂಡ್ ಅಸೆಪ್ಟೇಟ್ ಹೈಫೆ. ಓಕೆ, ಸಿನೋಸೈಟಿಕ್ ಹೈಫೆ ಏನಿದೆ ಅದು ಮಲ್ಟಿ ನ್ಯೂಕ್ಲಿಯೇಟೆಡ್ ಮತ್ತೆ ಅಸೆಪ್ಟೇಟ್ ಹೈಫೆ ಅಂತ ಹೇಳ್ತೀವಿ. ಇನ್ನು ಸೆಲ್ ವಾಲ್ ಬಂದ್ಬಿಟ್ಟು ಇಟ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಅಂಡ್ ಪಾಲಿಸ್ಯಾಕರೈಡ್ಸ್. ಓಕೆ, ಸೆಲ್ ವಾಲ್ ಬಂದು ಫಂಜೈದು ಸೆಲ್ ವಾಲ್ ಬಂದು ಇಟ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಅಂಡ್ ಪಾಲಿಸ್ಯಾಕರೈಡ್ಸ್. ಇನ್ನು ರಿಪ್ರೊಡಕ್ಷನ್ ಅಂದ್ರೆ ಫಂಜೈ ರಿಲೇಟೆಡ್ ರಿಪ್ರೊಡಕ್ಷನ್ ಅನ್ನ ನೋಡೋದಾದ್ರೆ ವೆಜಿಟೇಟಿವ್ ಮೀನ್ಸ್ ಆಫ್ ರಿಪ್ರೊಡಕ್ಷನ್ ಕಾಣ್ತೀವಿ, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನ ಕಾಣ್ತೀವಿ, ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳಿ ಈ 3 ಟೈಪ್ಸ್ ಆಫ್ ರಿಪ್ರೊಡಕ್ಷನ್ ಕೂಡ ನಾವು ಫಂಜೈಲಿ ಕಾಣ್ತೀವಿ. ವೆಜಿಟೇಟಿವ್ ಮೀನ್ಸ್ ಯಾವ ರೀತಿ ಉಂಟಾಗುತ್ತೆ ಅಂದ್ರೆ ಫ್ರಾಗ್ಮೆಂಟೇಶನ್, ಫಿಷನ್ ಮತ್ತೆ ಬಡ್ಡಿಂಗ್ ಉಂಟಾಗುತ್ತೆ. ಇನ್ನು ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಇಸ್ ಬೈ ಪೋರ್ಸ್ ಆಗಿರುತ್ತೆ ಫಂಜೈಲಿ. ಫಾರ್ ಎಕ್ಸಾಂಪಲ್ ಕೊನಿಡಿಯಾ, ಆಮೇಲೆ ಸ್ಪೊರಾಂಜಿಯೋಸ್ಪೋರ್ಸ್, ಆಮೇಲೆ ಝೂಸ್ಪೋರ್. ಆಮೇಲೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವಾಗ್ಲೂ ಇಟ್ ಇಸ್ ಬೈ ಊಸ್ಪೋರ್ಸ್, ಆಸ್ಕೋಸ್ಪೋರ್ಸ್ ಮತ್ತೆ ಬೆಸಿಡಿಯೋಸ್ಪೋರ್ಸ್ ಅಲ್ಲಿ ಆಗುತ್ತೆ. ಆಮೇಲೆ ಸೆಕ್ಷುವಲ್ ಸೈಕಲ್ ಇನ್ವಾಲ್ವ್ಸ್ ದ ಫಾಲೋಯಿಂಗ್ 3 ಸ್ಟೆಪ್ಸ್. ಈಗ ಸೆಕ್ಷುವಲ್ ಸೈಕಲ್ ಏನಿರುತ್ತೆ ಫಂಜೈಲಿ ಅದು ಯಾವೆಲ್ಲ ಸ್ಟೆಪ್ಸ್ ಒಳಗೊಂಡಿರುತ್ತೆ ಅಂದ್ರೆ, ಈಗ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಬಿಟ್ವೀನ್ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಕಾಲ್ಡ್ ಪ್ಲಾಸ್ಮೋಗ್ಯಾಮಿ ಅಂತ ಹೇಳ್ತೀವಿ. ಅಂದ್ರೆ ಸೆಕ್ಷುವಲ್ ಸೈಕಲ್ ಇಲ್ಲಿ ನಾವು ಪ್ಲಾಸ್ಮೋಗ್ಯಾಮಿ ಮತ್ತೆ ಕ್ಯಾರಿಯೋಗ್ಯಾಮಿ ಅಂತ ಹೇಳಿ 2 ಸ್ಟೇಜಸ್ ಅನ್ನು ನಾವು ಕಾಣ್ತೀವಿ. ಈಗ ಫ್ಯೂಷನ್ ಆಫ್, ಈಗ ಪ್ಲಾಸ್ಮೋಗ್ಯಾಮಿ ಅಂದ್ರೆ ಏನು, ಫ್ಯೂಷನ್ ಆಫ್ ನೋಡಿ ಪ್ಲಾಸ್ಮೋಗ್ಯಾಮಿ ಕೆಲವೊಂದು ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಹೆಂಗೆ, ಈಗ ಪ್ಲಾಸ್ಮೋಗ್ಯಾಮಿ ಅಂತ ಇದೆ. ಓಕೆ, ಹೆಸರಲ್ಲೇ ಇದೆ, ಪಿ ಇಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್. ಓಕೆ, ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಅಂದ್ರೆ ಇಟ್ ಈಸ್ ಆಲ್ಸೋ ಸ್ಟಾರ್ಟೆಡ್ ವಿತ್ ಪ್ಲಾಸ್ಮೋಗ್ಯಾಮಿ. ಓಕೆ, ಸೊ ಪ್ಲಾಸ್ಮೋಗ್ಯಾಮಿ ಅಂತ ಹೇಳಿದ್ರೆ ನಿಮ್ಗೆ ಪ್ರೋಟೋಪ್ಲಾಸಮ್ ಅಂತ ಹೇಳಿ ಥಟ್ ಅಂತ ತಲೆಗೆ ಬರ್ಬೇಕು. ಸೊ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಬಿಟ್ವೀನ್ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಕಾಲ್ಡ್ ಪ್ಲಾಸ್ಮೋಗ್ಯಾಮಿ ಅಂತ ಹೇಳ್ತೀವಿ. ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ ಕಾಲ್ಡ್ ಕ್ಯಾರಿಯೋಗ್ಯಾಮಿ. ಓಕೆ, ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ ಆದ್ರೆ ಅದನ್ನ ಕ್ಯಾರಿಯೋಗ್ಯಾಮಿ ಅಂತ ಕರಿತೀವಿ. ಇನ್ನು ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಬಿಟ್ವೀನ್ 2 ಮೊಟೈಲ್ ಆರ್ ನಾನ್ ಮೊಟೈಲ್ ಅಂದ್ರೆ ನಾನ್ ಮೊಟೈಲ್, ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಬಿಟ್ವೀನ್ 2 ಮೊಟೈಲ್ ಅಥವಾ 2 ಮೊಟೈಲ್ ಗ್ಯಾಮೆಟ್ಸ್ ಅಥವಾ ಫ್ಯೂಷನ್ ಆಫ್ ಪ್ರೋಟೋಪ್ಲಾಸಮ್ಸ್ ಬಿಟ್ವೀನ್ ನಾನ್ ಮೊಟೈಲ್ ಗ್ಯಾಮೆಟ್ಸ್, ಈ 2 ಸ್ಟೇಜ್ ಅನ್ನು ಕೂಡ ನಾವು ಪ್ಲಾಸ್ಮೋಗ್ಯಾಮಿ ಅಂತ ಕರಿತೀವಿ. ಅಂಡ್ ಫ್ಯೂಷನ್ ಆಫ್ 2 ನ್ಯೂಕ್ಲಿಯೈ is said to be ಕ್ಯಾರಿಯೋಗ್ಯಾಮಿ. ಆಮೇಲೆ ಮಿಯೋಸಿಸ್ ಇನ್ ಝೈಗೋಟ್ ರಿಸಲ್ಟಿಂಗ್ ಇನ್ ಹೆಪ್ಲಾಯ್ಡ್ ಸ್ಪೋರ್ಸ್. ಓಕೆ, ಮಿಯೋಸಿಸ್ ಇನ್ ಝೈಗೋಟ್ ಏನಿದೆ, ಝೈಗೋಟ್ ಅಲ್ಲಿ ಏನ್ ಮಿಯೋಸಿಸ್ ಆಗುತ್ತೆ ದಟ್ ಇಸ್ ರಿಸಲ್ಟೆಡ್ ಇನ್ ಹೆಪ್ಲಾಯ್ಡ್ ಸ್ಪೋರ್ಸ್. ಇನ್ನು ಮೆಕ್ಯಾನಿಸಮ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಫ್ಯೂಷನ್ ಆಫ್ 2 ಹೆಪ್ಲಾಯ್ಡ್ ಹೈಫೆ, ಆಮೇಲೆ ಡಿಪ್ಲಾಯ್ಡ್ ಸ್ಟೇಜ್ ಅಂತ ಅಂದ್ರೆ ದಟ್ ಇಸ್ 2n is formed. ಓಕೆ, ಅಂದ್ರೆ ಫ್ಯೂಷನ್ ಆಫ್ 2 ಹೆಪ್ಲಾಯ್ಡ್ ಹೈಫೆ. ಓಕೆ, ಫ್ಯೂಷನ್ ಆಫ್ 2 ಹೆಪ್ಲಾಯ್ಡ್ ಹೈಫೆ ಡಿಪ್ಲಾಯ್ಡ್ 2n ಸ್ಟೇಜ್ ಫಾರ್ಮೇಶನ್ ಆಗುತ್ತೆ. ಈ ಡಿಪ್ಲಾಯ್ಡ್ ಸ್ಟೇಜ್ ಫಾರ್ಮ್ ಫ್ರೂಟಿಂಗ್ ಬಾಡೀಸ್ ಇನ್ ವಿಚ್ ರಿಡಕ್ಷನ್ ಡಿವಿಷನ್ ಅಕರ್ ಟು ಫಾರ್ ಸ್ಪೋರ್ಸ್ ಆಗಿರುತ್ತೆ. ಇನ್ನು ಕೆಲವೊಂದು ಫಂಗಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಆಸ್ಕೋಮೈಸಿಟಿಸ್ ಮತ್ತೆ ಬೆಸಿಡಿಯೋಮೈಸಿಟಿಸ್ ಫಾರ್ ಸಮ್ ಟೈಮ್ ನ್ಯೂಕ್ಲಿಯಸ್ ಡು ನಾಟ್ ಫ್ಯೂಸ್ ಅಂಡ್ ಫಾರ್ಮ್ ಡೈಕ್ಯಾರಿಯೋಟಿಕ್ ಸ್ಟೇಜ್. ಓಕೆ, ಅದೇನಾಗುತ್ತೆ ಡೈಕ್ಯಾರಿಯೋಟಿಕ್, ಇದು ಪ್ಲಸ್ ಆಗ್ಬೇಕು. ಓಕೆ, ಡೈಕ್ಯಾರಿಯೋಟಿಕ್ ಸ್ಟೇಜ್ ಅಂತ ಕರಿತೀವಿ. ಅದನ್ನ ನಾವು n+n ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಅದನ್ನ ಡೈಕ್ಯಾರಿಯಾನ್ ಅಂತ ಕೂಡ ಕರಿತೀವಿ. ಈಗ ಫಂಜೈಲಿ ವೆರಿ 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 ಇಂಪಾರ್ಟೆಂಟ್, ಏನ್ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಈಗ ನಾವು ಯಾವುದು ಪ್ರೋಟಿಸ್ಟಾದಲ್ಲಿ ಏನ್ ಮಾಡಿದ್ವಿ,
ಕ್ರೈಸೋಫೈಟ್, ಜೀನೋಫ್ಲಾಜುಲೇಟ್ಸ್, ಯೂಗ್ಲಿನಾಯ್ಡ್ಸ್, ಆಮೇಲೆ ಸ್ಲೈಮ್ ಮೋಡ್ಸ್, ಪ್ರೋಟೋಸೋನ್ಸ್ ಅಂತ ಹೇಳಿ 5 ಸಬ್ ಕ್ಲಾಸಸ್ ಏನಿತ್ತು ಅದನ್ನ ನಾವು ನೆನಪಲ್ಲಿ ಇಟ್ಕೊಂಡಿದ್ವಿ, ಹೌದಲ್ವಾ. ಸೊ ಈಗ ಫೈಕೋಮೈಸಿಟಿಸ್, ಆಸ್ಕೋಮೈಸಿಟಿಸ್, ಬೆಸಿಡಿಯೋಮೈಸಿಟಿಸ್, ಆಮೇಲೆ ಡಿಟೆರೋಮೈಸಿಟಿಸ್ ಅನ್ನೋದನ್ನು ಫಂಜೈಲಿ ನೆನಪಿನಲ್ಲಿ ಇಟ್ಕೋಬೇಕು. ಇಲ್ಲಿ ಮೈಸೀಲಿಯಂ ಫೈಕೋಮೈಸಿಟಿಸ್ ಅಸೆಪ್ಟೇಟ್ ಆಗಿರುತ್ತೆ ಮತ್ತೆ ಸಿನೋಸೈಟಿಕ್ ಆಗಿರುತ್ತೆ. ಅದೇ ಆಸ್ಕೋಮೈಸಿಟಿಸ್ ಏನಾಗಿರುತ್ತೆ ಬ್ರಾಂಚ್ ಮತ್ತೆ ಸೆಪ್ಟೇಟ್ ಆಗಿರುತ್ತೆ. ಇದನ್ನ ನಾವು ಸ್ಯಾಕ್ ಫಂಜೆ ಅಂತ ಕೂಡ ಕರಿತೀವಿ ಆಸ್ಕೋಮೈಸಿಟಿಸ್. ಇನ್ನು ಬೆಸಿಡಿಯೋಮೈಸಿಟಿಸ್ ಬ್ರಾಂಚ್ಡ್ ಮತ್ತೆ ಸೆಪ್ಟೇಟ್ ಆಗಿರುತ್ತೆ. ಇದೇ ಡ್ಯೂಟಿರೋಮೈಸಿಟಿಸ್ ಸೆಪ್ಟೇಟ್ ಮತ್ತೆ ಬ್ರಾಂಚ್ಡ್ ಆಗಿರುತ್ತೆ. ಸೊ ದಟ್ ನಾವು ಅದನ್ನ ಇನ್ಪರ್ಫೆಕ್ಟ್ ಫಂಜೆ ಅಂತ ಹೇಳ್ತೀವಿ. ನೋಡಿ ಇಲ್ಲಿ ನೀವು ನೋಡ್ಬೋದು, ಇದಕ್ಕೂ ಏನ್ ವ್ಯತ್ಯಾಸ, ಇದು ಸೆಪ್ಟೇಟ್ ಇದು ಬ್ರಾಂಚ್ಡ್, ಬಟ್ ಇದು ಬ್ರಾಂಚ್ಡ್ ಇದು ಸೆಪ್ಟೇಟ್. ನೋಡಿ ಬೆಸಿಡಿಯೋಮೈಸಿಟಿಸ್ ಅಂತ ಹೇಳಿದಾಗ ಫಸ್ಟ್ ಬ್ರಾಂಚ್ಡ್, ಅದಾದ ನಂತರ ಅದು ಸೆಪ್ಟೇಟ್. ಇನ್ನು ಡ್ಯೂಟೆರೋಮೈಸಿಟಿಸ್ ಇದು ಸೆಪ್ಟೇಟ್ ಮತ್ತೆ ಬ್ರಾಂಚ್ಡ್ ಆಗಿರುತ್ತೆ. ಸೊ ದಟ್ ಇದನ್ನ ಇನ್ಪರ್ಫೆಕ್ಟ್ ಫಂಜೆ ಅಂತ ಹೇಳ್ತೀವಿ. ಆಮೇಲೆ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಫೈಕೋಮೈಸಿಟಿಸ್, ಝೂಸ್ಪೋರ್ಸ್, ಅಪ್ಲಾನೋಸ್ಪೋರ್ಸ್. ಇನ್ನು ಕೊನಿಡಿಯಾ ಪ್ರೊಡ್ಯೂಸ್ಡ್ ಎಕ್ಸೋಜಿನಸ್ಲಿ ಆನ್ ಕೊನಿಡಿಯೋಸ್ಪೋರ್ಸ್, ಇದು ಆಸ್ಕೋಮೈಸಿಟಿಸ್. ಇಲ್ಲಿ ಬೆಸಿಡಿಯೋಮೈಸಿಟಿಸ್ ಮತ್ತೆ ಡಿಟೆರೋಮೈಸಿಟಿಸ್ ಅಲ್ಲಿ ನೋಡಿದಾಗ ಕಂಪೇರ್ ಟು ಬೆಸಿಡಿಯೋಮೈಸಿಟಿಸ್, ಡಿಟೆರೋಮೈಸಿಟಿಸ್ ಕೊನಿಡಿಯಾದ ಮೂಲಕ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಒಳಗಾಗುತ್ತೆ. ಇನ್ನು ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನು ನೋಡ್ತಾ ಹೋದ್ರೆ ಝೈಗೋಸ್ಪೋರ್ ಇಸ್ ಫಾರ್ಮ್ಡ್ ಬೈ ಫ್ಯೂಷನ್ ಆಫ್ 2 ಗ್ಯಾಮೆಟ್ಸ್, ಅದನ್ನ ಸೆಕ್ಷುವಲಿ ಕಂಪ್ಯಾಟಿಬಲ್ ಹೈಪೆ ಅಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಮ್ಯೂಕರ್, ರೈಸೋಪಸ್, ಆಲ್ಬುಗೋ ಅನ್ನುವಂಥದ್ದು ದಟ್ ಇಸ್ ಪ್ಯಾರಾಸಿಟಿಕ್ ಫಂಜೈ ಆನ್ ಮಸ್ಟರ್ಡ್ ಅಂತ ಹೇಳ್ತೀವಿ. ಇನ್ನು ಫ್ರೂಟಿಂಗ್ ಬಾಡಿ ಇಸ್ ಆಸ್ಕೋಕಾರ್ಪ್ಸ್ ಅಂತ ಹೇಳ್ತೀವಿ. ಆಸ್ಕೋ ಸ್ಪೋರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಆಸ್ಕೋಕಾರ್ಪ್ಸ್. ಇನ್ನು ಆಸ್ಪರ್ಜಿಲ್ಲಸ್, ಕ್ಲಾವಿಸೆಪ್ಸ್ ಅಂಡ್ ನ್ಯೂರೋಸ್ಪೋರಾ. ಆಮೇಲೆ ಡೈಕ್ಯಾರಿಯಾನ್ ಸ್ಟೇಜ್ ಈಸ್ ಅಬ್ಸರ್ವ್ಡ್. ಎದ್ರಲ್ಲಿ ಬೆಸಿಡಿಯೋಮೈಸಿಟಿಸ್ ಅಲ್ಲಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅಂದ್ರೆ ಡೈಕ್ಯಾರಿಯಾನ್ ಸ್ಟೇಜ್ ಅನ್ನ ನಾವು ಫಂಜೈನ ಯಾವ ಕ್ಲಾಸ್ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ ಅಂತ ಕ್ವೆಶನ್ ಬರುತ್ತೆ. ದಟ್ ಇಸ್ ಬೆಸಿಡಿಯೋಮೈಸಿಟಿಸ್. ಆಮೇಲೆ ಫ್ರೂಟಿಂಗ್ ಬಾಡಿ ಇಸ್ ಬೆಸಿಡಿಯೋಕಾರ್ಪ್. ದೇ ಪ್ರೊಡ್ಯೂಸ್ ಬೆಸಿಡಿಯೋ ಸ್ಪೋರ್ಸ್ ಅರೇಂಜ್ಡ್ ಆಸ್ ಫ್ರೂಟಿಂಗ್. ಆಮೇಲೆ ಅಗಾರಿಕಸ್, ಆಸ್ಟ್ರೇಲಾಗೋ, ಪಕ್ಸಿನಿಯಾ ಇವೆಲ್ಲವೂ ಕೂಡ ರಿಲೇಟೆಡ್ ಟು ಬೆಸಿಡಿಯೋಮೈಸಿಟಿಸ್. ಆಮೇಲೆ ಆಲ್ಟರ್ನೇರಿಯಾ, ಕೊಲೆಟೋಟ್ರೈಕಮ್, ಆಮೇಲೆ ಟ್ರೈಕೋಡರ್ಮಾ, ದಿಸ್ ಆರ್ ಆಲ್ ಕಮಿಂಗ್ ಅಂಡರ್ ಡಿಟೆರೋಮೈಸಿಟಿಸ್. ಓಕೆ, ಈಗ ನಾವು ನೋಡ್ತಾ ಹೋಗೋಣ ವೈರಸಸ್ ಮತ್ತೆ ವೈರಾಯ್ಡ್ಸ್ ಗಳ ಬಗ್ಗೆ. ಸೊ ಈಗ ಕಂಪ್ಲೀಟ್ ಆಯ್ತು ಏನು ಮೊನೆರಾ, ಪ್ರೊಟಿಸ್ಟಾ ಮತ್ತೆ ಫಂಜೈ. ಓಕೆ, ಕ್ಲಿಯರ್. ಈಗ ವೈರಸಸ್ ಅಂತ ಹೇಳಿದ್ರೆ ದೀಸ್ ಆರ್ non-cellular organisms that are characterized by having an inert crystalline structure outside the living cell. ಅಂದ್ರೆ ವೈರಸ್ಸು ಹೊರಗಡೆ ಇದ್ರೆ ಅದು ಯಾವುದೇ ತರ ಹಾನಿ ಅಲ್ಲ. ಆದ್ರೆ ವೈರಸ್ಸು ಯಾವಾಗ ಹೋಸ್ಟ್ ಗೆ ಇಂಟ್ರೊಡ್ಯೂಸ್ ಆಗುತ್ತೆ ಆಗ ಅದು ಏನಾಗುತ್ತೆ, ಇನ್ಫೆಕ್ಟಿಯಸ್ ಆಗ್ತಾ ಹೋಗುತ್ತೆ. ಇನ್ಫೆಕ್ಟ್ ಆದಾಗ ಓಕೆ, ಈ ವೈರಸ್ ಇಸ್ ಎ ನ್ಯೂಕ್ಲಿಯೋ ಪ್ರೋಟೀನ್ ಅಂತ ಕೂಡ ನಾವು ಕರಿತೀವಿ. ನ್ಯೂಕ್ಲಿಯೋ ಪ್ರೋಟೀನ್, ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಅಂದ್ರೇನು, ಅದು ಪ್ರೋಟೀನ್ ಅನ್ನು ಒಳಗೊಂಡಿರುತ್ತೆ, ಜೊತೆಗೆ ಜೆನೆಟಿಕ್ ಮಟೀರಿಯಲ್ ಆಗಿರುವಂತಹ DNA ಅಥವಾ RNA ಅನ್ನು ಕೂಡ ಅದು ಒಳಗೊಂಡಿರುತ್ತೆ. ಸೊ ಪ್ರೋಟೀನ್ ಅಂತ ಬಂದಾಗ ಪ್ರೋಟೀನ್ ಕೋಟ್ ಕ್ಯಾಪ್ಸಿಡ್ ಅಂತ ಕರಿತೀವಿ. ಇಟ್ ಇಸ್ ಮೇಡ್ ಆಫ್ ಮಾನೋಮರ್ಸ್, ದಟ್ ಇಸ್ ಕ್ಯಾಪ್ಸೋಮಿಯರ್ ಅನ್ನುವಂತ ಒಂದು ಮಾನೋಮರ್ಸ್ ಇಂದ ಅದಾಗಿರುತ್ತೆ. ಇನ್ನು ವೈರಸಸ್ ಅನ್ನ ನಾವು ಆಬ್ಲಿಗೇಟ್ ಪ್ಯಾರಾಸೈಟ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು, ಓಕೆ, ದೀಸ್ ಆರ್ ಡಬಲ್ ಸ್ಟ್ಯಾಂಡರ್ಡ್ DNA ವೈರಸಸ್ ಅಂಡ್ ಇನ್ಫೆಕ್ಟ್ ಬ್ಯಾಕ್ಟೀರಿಯಾ. ಅಂದ್ರೆ ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳಿದ್ರೆ ಇವು ಯಾವೆಲ್ಲ ಡಬಲ್ ಸ್ಟ್ಯಾಂಡರ್ಡ್ DNA ಒಳಗೊಂಡಿರುತ್ತೆ ವೈರಸಸ್, ಅಂದ್ರೆ ಯಾವೆಲ್ಲ ವೈರಸ್ ಡಬಲ್ ಸ್ಟ್ಯಾಂಡರ್ಡ್ DNA ನ ಒಳಗೊಂಡಿರ್ತವೆ ಅವು ಯಾವಾಗ ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡ್ತವೆ ಅಥವಾ ಅಂತ ಎಲ್ಲಾ ವೈರಸ್ ಗಳನ್ನು ನಾವು ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಡಿಸೀಸಸ್ ಆಫ್ ಅನಿಮಲ್ಸ್ ಕಾಸ್ಡ್ ಬೈ ವೈರಸಸ್ ಬಂದ್ಬಿಟ್ಟು ಏಡ್ಸ್, ಮಮ್ಸ್, ಸ್ಮಾಲ್ ಪಾಕ್ಸ್, ಹರ್ಪೀಸ್, ಇನ್ಫ್ಲೂಯೆನ್ಸಾ ಇವೆಲ್ಲವೂ ಕೂಡ ಕಾಸ್ಡ್ ಬೈ ವೈರಸಸ್. ಇನ್ನು ಡಿಸೀಸಸ್ ಆಫ್ ಪ್ಲಾಂಟ್ಸ್ ಕಾಸ್ಡ್ ಬೈ ವೈರಸಸ್ ಬಂದು ಮೊಸೈಕ್ ಫಾರ್ಮೇಶನ್, ಲೀಫ್ ರೋಲಿಂಗ್, ಕರ್ಲಿಂಗ್, ಯೆಲ್ಲೋಯಿಂಗ್, ವೀನ್ ಕ್ಲಿಯರಿಂಗ್, ಡ್ವಾರ್ಫಿಂಗ್ ಅಂಡ್ ಸ್ಟಂಟೆಡ್ ಗ್ರೋತ್. ಇನ್ನು ಡಿಮಿಟ್ರಿ ಇವನೋಸ್ಕೈ ಇವ್ರದ್ದು ಪಾತ್ರ ಏನು ಅಂತ ಹೇಳಿದ್ರೆ ರೆಕಗ್ನೈಸ್ಡ್ ಸರ್ಟೈನ್ ಮೈಕ್ರೋಬ್ಸ್ ಆಸ್ ಕ್ಯಾಶುಯಲ್ ಆರ್ಗಾನಿಸಮ್ ಆಫ್ ದ ಮೊಸೈಕ್ ಡಿಸೀಸ್ ಆಫ್ ಟೊಬ್ಯಾಕೋ. ಇನ್ನು ಬೇಜರ್ನಿಕ್ ಇವರು ಕಾಂಟೇಜಿಯಂ ವೈವಮ್ ಫ್ಲೂಯಿಡಿಯಂ ಅನ್ನುವಂತ ಇನ್ಫೆಕ್ಚಿಯಸ್ ಲಿವಿಂಗ್ ಫ್ಲೂಯಿಡ್ ಅನ್ನ ಅವರು ಪತ್ತೆ ಹಚ್ಚಿದ್ರು. ಇನ್ನು WM ಸ್ಟ್ಯಾನ್ಲಿ ಇವರು ವೈರಸಸ್ ಕುಡ್ ಬಿ ಕ್ರಿಸ್ಟಲೈಸ್ಡ್, ಅಂದ್ರೆ ವೈರಸಸ್ ನ ನಾವು ಕ್ರಿಸ್ಟಲೈಸ್ ಮಾಡಬಹುದು, ಏನ್ ಮಾಡ್ಬೋದು, ಕ್ರಿಸ್ಟಲೈಸ್ ಮಾಡಬಹುದು ಅಂತ ಹೇಳಿ ಇವರು ಮೊಟ್ಟ ಮೊದಲನೇ ಬಾರಿಗೆ ತೋರಿಸ್ಕೊಟ್ಟಂತವ್ರು. ಇದಿಷ್ಟು ವೈರಸ್ ಬಗ್ಗೆ ಆಯ್ತು. ಈಗ ನಾವು ನೋಡ್ತಾ ಹೋಗೋಣ ವೈರಾಯ್ಡ್ಸ್. ಓಕೆ, ವೈರಾಯ್ಡ್ಸ್ ಬಗ್ಗೆ ನೋಡ್ತಾ ಹೋಗೋಣ.
ವೈರಾಯ್ಡ್ಸ್ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇದನ್ನ ಡಿಸ್ಕವರ್ ಮಾಡಿದ್ದು ಟಿ.ಒ. ಡೀನರ್. ಓಕೆ, ಇಟ್ ಕಂಟೈನ್ಸ್ ಓನ್ಲಿ RNA. ಈಗ ವೈರಸ್ಗೂ ವೈರಾಯ್ಡ್ಸ್ಗೂ ಇರುವಂತಹ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ವೈರಸ್ RNA ಮತ್ತೆ DNA ಒಳಗೊಂಡಿರುತ್ತೆ. ಓಕೆ, RNA ಅನ್ನ ಒಳಗೊಂಡಿರುವಂತಹ ಓನ್ಲಿ RNA ಅನ್ನ ಒಳಗೊಂಡಿದ್ರೆ ಅದನ್ನ ವೈರಾಯ್ಡ್ಸ್ ಅಂತ ನಾವು ಹೇಳ್ತೀವಿ, ದಟ್ ಲ್ಯಾಕ್ ಪ್ರೋಟೀನ್ ಕೋಟ್. ಆಮೇಲೆ ಅದು ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸಸ್ ಅನ್ನ ಕಾಸ್ ಮಾಡುತ್ತೆ. ಯಾವುದು ವೈರಾಯ್ಡ್ಸ್ ಪೊಟ್ಯಾಟೋ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಇನ್ನು ಲೈಕೆನ್ಸ್ ಅಂತ ಬಂದಾಗ, ಲೈಕೆನ್ ಶೋಸ್ ಎ ಸಿಂಬಯೋಟಿಕ್ ಅಸೋಸಿಯೇಷನ್ ಬಿಟ್ವೀನ್ ಫೈಕೋಬಿಯಾಂಟ್ ಅಂಡ್ ಮೈಕೋಬಿಯಾಂಟ್. ಫೈಕೋಬಿಯಾಂಟ್ ಅಂತ ಹೇಳಿದ್ರೆ ಆಲ್ಗೆ, ಫೈಕೋಬಿಯಾಂಟ್ ಅಂತ ಹೇಳಿದ್ರೆ ಆಲ್ಗೆ ಅಂತ ಹೇಳ್ತೀವಿ. ಮೈಕೋಬಿಯಾಂಟ್ ಅಂತ ಹೇಳಿದ್ರೆ ಫಂಜೈ, ಮೈಕೋಬಿಯಾಂಟ್ ಅಂತ ಹೇಳಿದ್ರೆ ಫಂಜೈ. ಓಕೆ, ಮೈಕೋಬಿಯಾಂಟ್ ಅಂತ ಹೇಳಿದ್ರೆ ಫಂಜೈ ಅಂಡ್ ಫೈಕೋಬಿಯಾಂಟ್ ಅಂತ ಹೇಳಿದ್ರೆ ಆಲ್ಗೆ. ಫೈಕೋಬಿಯಾಂಟ್ ಅನ್ನುವಂಥದ್ದು, ಫೈಕೋಬಿಯಾಂಟ್ ಅಂತ ಹೇಳಿದ್ರೆ ದಟ್ ಇಸ್ ಆಟೋಟ್ರೋಫಿಕ್ ಆಗಿರುತ್ತೆ ಡ್ಯೂ ಟು ಫೋಟೋಟ್ರೋಫಿಕ್. ಆಮೇಲೆ ಪ್ರಿಪೇರ್ ಫುಡ್ ಫಾರ್ ಫಂಜೈ. ಆಮೇಲೆ ಮೈಕೋಬಿಯಾಂಟ್ ಏನಿರುತ್ತೆ, ಇಟ್ ಪ್ರೊವೈಡ್ ಶೆಲ್ಟರ್ ಅಂಡ್ ಅಬ್ಸಾರ್ಬ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಅಂಡ್ ವಾಟರ್ ಫಾರ್ ಆಲ್ಗೆ. ಆಮೇಲೆ ಲೈಕನ್ಸ್ ಏನಿರುತ್ತೆ, ದೇ ಆರ್ ವೆರಿ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಆಸ್ ದೇ ಡು ನಾಟ್ ಗ್ರೋ ಇನ್ ಪೊಲ್ಯೂಟೆಡ್ ಏರಿಯಾಸ್. ಅಂದ್ರೆ ಲೈಕನ್ಸ್ ಅಲ್ಲಿ ಬೆಳೆದಿರುತ್ತೋ ಅದು ಪೊಲ್ಯೂಟೆಡ್ ಏರಿಯಾ ಆಗಿರೋದಿಲ್ಲ, ಅದು ತುಂಬಾ ಒಳ್ಳೆಯ ವಾತಾವರಣ ಅಂತ ಹೇಳ್ಬೋದು. ಸೊ ಲೈಕನ್ಸ್ ಆರ್ ವೆರಿ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಏರಿಯಾ ಪೊಲ್ಯೂಟ್ ಇದ್ರೆ, ಕಲುಷಿತ ಒಂದು ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಲೈಕನ್ಸ್ ಬೆಳೆಯೋದಿಲ್ಲ. ಸೊ ದಟ್ ದೀಸ್ ಆರ್ ದ ವೆರಿ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಆಗಿತ್ತು. ಹೋಪ್ ಸೊ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಿಮಗೆ ಯಾವ ಒಂದು ಟಾಪಿಕ್ ಬೇಕು ರಿಲೇಟೆಡ್ ಟು HSTR, GPSTR ಅನ್ನೋದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.